ಫಸ್ಟ್ ಬಂದ್ಬಿಟ್ಟು ಗಾಡಿಯ ವೀಲ್ ಅಲೈನ್ಮೆಂಟ್. ಹಾಂ ಸ್ನೇಹಿತರೆ, ವೀಲ್ ಅಲೈನ್ಮೆಂಟ್ ಬಂದ್ಬಿಟ್ಟು ಪ್ರಾಪರಾಗಿ ಇದೆಯಾ ಇಲ್ಲ, ವೀಲ್ ಅಲೈನ್ಮೆಂಟ್ ಬಂದ್ಬಿಟ್ಟು ಏನಾದರೂ ಮಿಸ್ ಆಗಿದೆಯಾ ಅದನ್ನು ಚೆಕ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಗಾಡಿನ ಡ್ರೈವ್ ಮಾಡಬೇಕಾದ್ರೆ ನಾನು ಒಂದು ಪ್ಲೇನ್ ಸರ್ಫೇಸಲ್ಲಿ ಡ್ರೈವ್ ಮಾಡ್ತಾಯಿದ್ದೀನಿ. ಹಾಗೆ ಬಂದ್ಬಿಟ್ಟು ಸ್ಟೇರಿಂಗನ್ನು ನಾನು ಯಾವುದೇ ರೀತಿಯ ಸ್ಟೇರಿಂಗನ್ನು ಹಿಡ್ಕೊಂಡಿಲ್ಲ. ನಮ್ಮ ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಸ್ಟ್ರೇಟಾಗಿ ಮೂವ್ ಆಗ್ತಾ ಇದೆ. ಸೊ ಇದರ ಅರ್ಥ ವೀಲ್ ಅಲೈನ್ಮೆಂಟಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಇನ್ ಕೇಸ್ ಏನಾದರೂ ವೀಲ್ ಅಲೈನ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಸೊ ಅದು ಅಂತ ಏನು ದೊಡ್ಡ ಅಂತ ಎಕ್ಸ್ಪೆಂಡಿಚರ್ ಬರುವಂಥದ್ದೇನಲ್ಲ. ಒಂದು 400 ರೂಪಾಯಿಂದ 500 ರೂಪಾಯಿ ಒಳಗಡೆಗೆ ನಿಮ್ಗೆ ವೀಲ್ ಅಲೈನ್ಮೆಂಟ್ ಆಗುತ್ತೆ. ಬಟ್ ಏನಂದರೆ, ವೀಲ್ ಅಲೈನ್ಮೆಂಟ್ ಬಂದ್ಬಿಟ್ಟು ಶಾಕ್ ಅಬ್ಸರ್ವ್ ಹಾಳಾಗಿದ್ರೆ ಬಂದ್ಬಿಟ್ಟು ವೀಲ್ ಅಲೈನ್ಮೆಂಟ್ ಹಾಳಾಗಿರುತ್ತೆ. ಆವಾಗ ನೀವು ವೀಲ್ ಅಲೈನ್ಮೆಂಟನ್ನು ಎಷ್ಟು ಟೈಮ್ ಮಾಡಿಸಿದ್ರು ಸಹ ಬಂದ್ಬಿಟ್ಟು ವೀಲ್ ಅಲೈನ್ಮೆಂಟ್ ಸರಿ ಆಗೋದಿಲ್ಲ. ಶಾಕ್ ಅಬ್ಸರ್ವ್ ಕಾರಣದಿಂದ ಏನಾದರೂ ವೀಲ್ ಅಲೈನ್ಮೆಂಟ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ, ಇದು ಫಸ್ಟ್ ಥಿಂಗ್. ನೆಕ್ಸ್ಟ್ ಬಂದ್ಬಿಟ್ಟು ನೀವು ಗಾಡಿನ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಯಾವುದಾದ್ರೂ ಅನ್ಯೂಸುವಲ್ ನಾಯ್ಸ್ ಏನಾದರೂ ಬರ್ತಾ ಇದೆಯಾ ಎಂಜಿನ್ ಕಡೆಯಿಂದ ಅನ್ನೋದನ್ನು ಚೆಕ್ ಮಾಡಬೇಕು. ಅಂದರೆ ನಾವು ಡ್ರೈವ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಗಾಡಿಯ ಎಂಜಿನಿಂದ ಬಾನಟ್ಟಿಂದ ಇಂಟೀರಿಯರ್ ಒಳಗುವರೆಗೂ ಅನ್ವಾಂಟೆಡ್ ಸೌಂಡ್ ಬರ್ತಾ ಇದೆ, ತುಂಬ ನಾಯ್ಸಿ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಅದನ್ನು ಸಹ ನೀವು ಒಂದ್ಸರಿ ಚೆಕ್ ಮಾಡಬೇಕು. ನೀವು ಚೆಕ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್, ಗಾಡಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನೀಗ 3rd ಗೇರಲ್ಲಿ ಹೋಗ್ತಾ ಇದ್ದೇನೆ. ಸೊ 3rd ಗೇರಲ್ಲಿ ಯಾವ ಸ್ಪೀಡಲ್ಲಿ ಗಾಡಿ ಬಂದ್ಬಿಟ್ಟು ಪಿಕಪ್ ಆಗ್ತಾ ಇದೆ, ಯಾವ ಸ್ಪೀಡಲ್ಲಿ ಬಂದ್ಬಿಟ್ಟು ಗಾಡಿ ಬಂದ್ಬಿಟ್ಟು ಮೂವ್ ಆಗ್ತಾ ಇದೆ, ಪರ್ಫಾರ್ಮೆನ್ಸ್ ಡ್ರೈವಿಂಗ್ ಪಂಚಿ ಫೀಲಿಂಗ್ ಹೇಗಿದೆ, ಸಡನ್ನಾಗಿ ಪಿಕಪ್ ತೊಗೊಳ್ತಿದೆಯಾ ಅಥವಾ ಲೇಟಾಗಿ ತೊಗೊಳ್ತಾ ಇದೆಯಾ. ಫಸ್ಟ್ ಗೇರ್ ಎಂಗೇಜ್ ಮಾಡಿದ್ದೇನೆ. ಎಂಜಿನ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಗಾಡಿನ ಈಗ ಮೂವ್ ಮಾಡ್ತೇನೆ ಫಸ್ಟ್ ಗೇರಲ್ಲಿ. ಸೆಕೆಂಡ್ ಗೇರ್ ಎಂಗೇಜ್ ಮಾಡೋಕಂದ್ರೆ ನೋಡಿ, ಈಗ 1000 RPM ಇಮಿಡಿಯೇಟಾಗಿ 1000ಇಂದ 2000 RPM ಬಂದ್ಬಿಡ್ತು ಫಸ್ಟ್ ಗೇರಲ್ಲಿ ಸಡನ್ನಾಗಿ. ಇದು ಪಂಚಿ ಫೀಲಿಂಗ್. ಈಗ ನೋಡಿ, ಸೆಕೆಂಡಿಂದ 3rd ಗೇರ್ ಎಂಗೇಜ್ ಮಾಡೋಕೆ 2000 RPM ತುಂಬ ಬೇಗನೆ ರೀಚ್ ಆಯಿತು. ಅದರಲ್ಲಿ ಗಾಡಿ ಬಂದ್ಬಿಟ್ಟು ಪಿಕಪ್ ಸಡನ್ ಪಿಕಪ್ ತೊಗೊಳ್ತಾ ಇದೆ. ನಾನು 4th ಗೇರಲ್ಲಿ ಇದ್ದೇನೆ. ಇಲ್ಲಿ RPM ನಾನು ಲೈಟಾಗಿ ಎಕ್ಸಲೇಟರ್ನ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ RPM 2000 ಕ್ರಾಸ್ ಆಗ್ತಾಯಿದೆ. ಅಂದರೆ ಪಿಕಪ್ ಚೆನ್ನಾಗಿದೆ ಗಾಡಿದು, ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇಲ್ಲ. ಎಂಜಿನ ಪರ್ಫಾರ್ಮೆನ್ಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಎಕ್ಸಲೇಟರ್ನ ಲೈಟಾಗಿ ಯೂಸ್ ಮಾಡಿದ್ರೆ ಸಹ ಬಂದ್ಬಿಟ್ಟು RPM ಬಂದ್ಬಿಟ್ಟು 2000 3000 ರೀಚ್ ಆಗ್ತಿದೆ, ಸಡನ್ನಾಗಿ ರೀಚ್ ಆಗ್ತಾ ಇದೆ. ಗಾಡಿ ಬಂದ್ಬಿಟ್ಟು ಸಡನ್ನಾಗಿ ಫಾಸ್ಟ್ ಪಿಕಪ್ ಆಗ್ತಾ ಇದೆ, ತುಂಬ ಫಾಸ್ಟ್ ಪಿಕಪ್ ಆಗ್ತಾ ಇದೆ. ಇವಾಗ ನಾವು ಏನು ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ, ಗಾಡಿಯ ಎಂಜಿನ ಪರ್ಫಾರ್ಮೆನ್ಸ್ ಅಂದರೆ ಪಿಕಪ್ ಹೇಗಿದೆ ಎಲ್ಲ ಗೇರ್ಗಳಲ್ಲಿ ಅಂತ ಚೆಕ್ ಮಾಡಿದ್ವಿ ವಿತೌಟ್ AC. ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಗಾಡಿನ ಸ್ಟಾಪ್ ಮಾಡಿ ಈಗ ನೀವು ವಿತ್ AC ಸ್ಟಾರ್ಟ್ ಮಾಡಿ. ನಾನು AC ಆನ್ ಮಾಡಿದ್ದೇನೆ, ಫಸ್ಟ್ ಲೆವೆಲ್ಗೆ ಇಟ್ಟಿದ್ದೇನೆ ಫ್ಯಾನ್ ಥ್ರೂನ. ಫಸ್ಟ್ ಲೆವೆಲ್ಗೆ AC ಬಂದ್ಬಿಟ್ಟು ಯಾವ ರೀತಿಯಾಗಿ ಕೂಲಿಂಗ್ ಆಗ್ತಿದೆ ಅನ್ನೋದನ್ನು ನೀವು ಒಂದ್ಸರಿ ಕರೆಕ್ಟಾಗಿ ಒಂದು ಫೀಲ್ ಮಾಡಿ. ತುಂಬ ಬೇಗನೆ ಕೂಲ್ ಆಗ್ತಾ ಇದೆ ನಿಮ್ಮ ಕಾರ್ ಇಂಟೀರಿಯರ್ ಅಂತ ಹೇಳಿದ್ರೆ, ಸೊ AC ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ACಯ ಗ್ಯಾಸು ಕೂಡ ಕರೆಕ್ಟಾಗಿ ಲೆವೆಲ್ಗಿದೆ ಅಂತ ಅರ್ಥ. ಇನ್ ಕೇಸ್ ಏನಾದರೂ ಕಾರ್ ಇಂಟೀರಿಯರ್ ಬಂದ್ಬಿಟ್ಟು ACಯ ಕೂಲ್ ಏನಿದೆ ಅದು ಬಂದ್ಬಿಟ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನೀವು AC ಗ್ಯಾಸ್ ಫಿಲ್ಲಿಂಗನ್ನು ಮಾಡಿಸ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ, ನಿಮಗೆ AC ಆನ್ ಮಾಡ್ಕೊಂಬಿಟ್ಟು ಮೂವ್ ಮಾಡಬೇಕಾದ್ರೆ ಪಿಕಪ್ ಹಾಗೇ ಇದೆಯಾ, ವಿತೌಟ್ AC ನಿಮ್ಗೆ ಯಾವ ರೀತಿಯಾಗಿ ಪಿಕಪ್ ಬಂತು ಫಸ್ಟು 2nd ಗೇರಲ್ಲಿ, ಸೊ ಅದೇ ಪಿಕಪ್ಪು ಅಷ್ಟೇ ಪರ್ಫಾರ್ಮೆನ್ಸು ACಯಲ್ಲೂ ಗಾಡಿ ಕೊಡ್ತಾ ಇದೆಯಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. AC ಆನ್ ಮಾಡಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ಸೌಂಡ್ ಜಾಸ್ತಿ ಆಗುತ್ತೆ, ಬಟ್ ನನಗೆ ಪರ್ಫಾರ್ಮೆನ್ಸಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಏನು ಅನ್ನಿಸ್ತಾ ಇಲ್ಲ ವಿತ್ AC. ವಿತೌಟ್ AC ನಾನು ಯಾವ ರೀತಿಯಾಗಿ ಎಂಜಿನ್ ಪರ್ಫಾರ್ಮ್ ಮಾಡ್ತಾ ಬರಬೇಕಾದ್ರೆ ಅದೇ ರೀತಿಯಲ್ಲಿ ವಿತ್ AC ಬಂದ್ಬಿಟ್ಟು ಅದೇ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಆಗ್ತಾಯಿದೆ. ಸ್ವಲ್ಪ ಮಟ್ಟಿಗೆ ಲೈಟಾಗಿ 1% ಡ್ರಾಪ್ ಅಂತ ಅನ್ನಿಸ್ತಾ ಇದೆ ಅಷ್ಟೇ, ಜಸ್ಟ್ 1%. ಸೊ ಇದು ನಡೆಯುತ್ತೆ, ಯಾಕಂದರೆ ನಾವು ಕಾರ್ AC ಅಂತ ಹೇಳಿದ್ರೆ ಈಗ ಸಣ್ಣ ಗಾಡಿ ಇರೋದ್ರಿಂದ, ಈ ಗಾಡಿ 1.2 ಲೀಟರ್ ಎಂಜಿನ್ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ AC ಆನ್ ಮಾಡಿದ ತಕ್ಷಣವೇ ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಡ್ರಾಪ್ ಆಗುತ್ತೆ. ಬಟ್ ಅದು ಬಂದ್ಬಿಟ್ಟು ಜಾಸ್ತಿ ಇರಬಾರ್ದು. ಇನ್ ಕೇಸ್ ಏನಾದರೂ ನೀವು ಹೆವಿ CC ಇರುವಂಥ ಗಾಡಿನ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಥವಾ ಡೀಸೆಲ್ ಎಂಜಿನ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಷ್ಟು ಡಿಫ್ರೆನ್ಸು ಸಹ ನಿಮಗೆ ಬರಬಾರ್ದು. ನೀವು ಇನ್ ಕೇಸ್ ಏನಾದ್ರು ಡೀಸೆಲ್ ಎಂಜಿನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಡೀಸೆಲ್ ಎಂಜಿನಲ್ಲಿ ಬಂದ್ಬಿಟ್ಟು ಟರ್ಬೋ ಚಾರ್ಜ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅನ್ನೋದನ್ನು ಸಹ ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕು. ಟರ್ಬೋ ಚಾರ್ಜ್ ಸರಿಯಾದ ಟೈಮ್ನಲ್ಲಿ ಓಪನ್ ಆಗ್ತಿದೆ, ಟೈಮ್ನಲ್ಲಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆಯಾ ಇಲ್ವಾ, ಮತ್ತು ವರ್ಕ್ ಆಗ್ತಿದೆಯಲ್ಲ ಅದನ್ನು ನೋಡ್ಬೇಕು. ಯಾಕಂದರೆ ಕೆಲವೊಂದು ಗಾಡಿಗಳಲ್ಲಿ ಏನಂತಂದರೆ ಟರ್ಬೋ ಚಾರ್ಜ್ ಇಂಜಿನ್ ಇರುತ್ತೆ, ಬಟ್ ನಾನ್ ಟರ್ಬೋ ರೀತಿಯಲ್ಲೇ ವರ್ಕ್ ಆಗ್ತಿರುತ್ತೆ. ಇಂಜಿನಲ್ಲಿ ಯಾವುದೇ ರೀತಿಯ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅದನ್ನು ನೀವು ಒಂದ್ಸರಿ ಚೆಕ್ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಗಾಡಿಯ ಬಂದ್ಬಿಟ್ಟು ಇಂಕ್ರೀಸ್ RPM ಬಂದ್ಬಿಟ್ಟು 1500ಇಂದ 2000 ರೀಚ್ ಆಯಿತು ಅಂತ ಹೇಳಿದ್ರೆ, ಅವಾಗ ಬಂದ್ಬಿಟ್ಟು ಟರ್ಬೋ ಚಾರ್ಜ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಯಾವ ರೀತಿಯ ಗಾಡಿ ಮೂವ್ ಆಗುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ನನ್ನ ಗಾಡಿ ಹಿಂದ್ಗಡೆ ಇತ್ತಂದರೆ ನಿಮಗೆ ಧೂಳು ಹಾರ್ತಿರುತ್ತೆ, ಸೊ ಅಷ್ಟೊಂದು ಸಿಳ್ಕೊಂಬಿಟ್ಟು ಗಾಡಿ ಮೂವ್ ಆಗ್ತಿರುತ್ತೆ ಟರ್ಬೋ ಚಾರ್ಜ್ ಏನಾದರೂ ಆನ್ ಆಯಿತು ಅಂತ ಹೇಳಿದ್ರೆ. ಸೊ ಅದನ್ನು ನೀವು ಚೆಕ್ ಮಾಡಬೇಕು, ಕರೆಕ್ಟಾಗಿ ಆನ್ ಆಗಿದೆಯಾ, ಆನ್ ಆಗ್ತಾಯಿದೆಯಾ, ಟರ್ಬೋ ಚಾರ್ಜ್ ವರ್ಕ್ ಆಗ್ತಿದೆಯಾ ಅಲ್ಲ ಅಂತ. ಆಯಿತಾ? ಇದು ಆದಮೇಲೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೆಕ್ಸ್ಟ್ ಚೆಕ್ ಮಾಡಬೇಕಾಗಿರೋದು ಗಾಡಿಯ ಸಸ್ಪೆನ್ಷನ್ ಸರಿಯಾಗಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡಬೇಕಂತ ಹೇಳಿದ್ರೆ, ನೀವು ಆಬ್ವಿಯಸ್ಲಿ ಚೆನ್ನಾಗಿಲ್ಲದೆ ಇರುವಂಥ ರೋಡಲ್ಲಿ, ತೆಗ್ಗು ತೆಂಬ ಇರುವಂಥ ರೋಡಲ್ಲಿ ಅಥವಾ ಕಚ್ಚಾ ರೋಡಲ್ಲಿ ನೀವು ಡ್ರೈವ್ ಮಾಡಿ ನೋಡಬೇಕು. ಅಲ್ಲಿ ಡ್ರೈವ್ ಮಾಡಬೇಕಾದ್ರೆ ಸಸ್ಪೆನ್ಷನ್ಸ್ ಬಂದ್ಬಿಟ್ಟು ಯಾವ ರೀತಿ ಆಗಿರ್ಬೇಕು ಅಂತ ಹೇಳಿದ್ರೆ, ಅದರಿಂದ ಯಾವುದೇ ರೀತಿಯಲ್ಲಿ ಮುಂದಿನ ವೀಲಿಂದ ನಾಯ್ಸ್ ಬರ್ತಿರ್ಬಾರ್ದು. ಕೇಸ್ ಏನಾದರೂ ವೀಲಿಂದ ಸೌಂಡ್ ಬರ್ತಾಯಿದೆ, ಗಡ ದುಡ್ಡು ಸೌಂಡ್ ಬರ್ತಾ ಇದೆ ಅಂತ ಹೇಳಿದ್ರೆ, ಖಂಡಿತ ಅಲ್ಲಿ ಬಂದ್ಬಿಟ್ಟು
ನಿಮ್ಮ ಸಸ್ಪೆನ್ಷನ್ಸು ಸರಿಯಾಗಿಲ್ಲ ಅಂತ ಅರ್ಥ. ಇನ್ ಕೇಸ್ ನಾನು ನಿಮ್ಗೆ ಇನ್ನೂ ಪರ್ಫೆಕ್ಟಾಗಿ ತಿಳ್ಕೊಬೇಕಂತ ಹೇಳಿದ್ರೆ ರೋಡ್ ಹಂಪ್ಸ್ ಏನಿರುತ್ತೆ, ಹಂಪ್ಸು ಅಥವಾ ಕಚ್ಚಾ ರೋಡಲ್ಲಿ ತೆಗ್ಗುತ್ತೆಂಬ ಅಲ್ಲಿ ನೀವು ಡ್ರೈವ್ ಮಾಡಬೇಕಾದ್ರೆ ಗಾಡಿ ಬಂದ್ಬಿಟ್ಟು ಸಸ್ಪೆನ್ಷನ್ ಸರಿ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತಂದರೆ ಗಾಡಿ ಮೂವ್ ಆಗಿ ರೋಡ್ಗೆ ಲ್ಯಾಂಡ್ ಆಗಿಬಿಟ್ಟು ಹಾಗೆ ಮೂವ್ ಆಗ್ತಾ ಇರುತ್ತೆ, ಜಂಪ್ ಆಗಲ್ಲ. ಇನ್ ಕೇಸ್ ಏನಾದರೂ ಸಸ್ಪೆನ್ಷನ್ಸ್ ಹಾಳಾಗಿತ್ತು ಅಂತ ಹೇಳಿದ್ರೆ ನೀವು ರೋಡ್ ಹಂಪ್ಸನ್ನು ನೀವೇನು ಕ್ರಾಸ್ ಮಾಡಿದ್ರಿ ಅಂತ ಹೇಳಿದ್ರೆ ತೆಗ್ಗುತ್ತೆಂಬ ರೋಡಲ್ಲಿ ಡ್ರೈವ್ ಮಾಡಿದ್ರಂತೆ ಗಾಡಿ ಬಂದ್ಬಿಟ್ಟು ಟಿಪ್ಪು ಜಂಪ್ ಆಗ್ತಾ ಇರುತ್ತೆ. ಒಂದು ಸರಿ ಅಪ್ ಆಗಿ ಲ್ಯಾಂಡ್ ಆಗಿ ಕರೆಕ್ಟಾಗಿ ಮೂವ್ ಆಯಿತು ಅಂತ ಹೇಳಿದ್ರೆ ಸಸ್ಪೆನ್ಷನ್ ಸರಿ ಇದೆ ಅಂತ ಅರ್ಥ. ಸೊ ಒಂದಕ್ಕಿಂತ ಹೆಚ್ಚು ಅಂದರೆ 2-3 ಬಾರಿ ಗಾಡಿ ಬಂದ್ಬಿಟ್ಟು ಅಪ್ ಡೌನ್ ಆಗ್ತಾ ಇದೆ, ಜಂಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿ ಬಂದ್ಬಿಟ್ಟು ಸಸ್ಪೆನ್ಷನ್ಸು ರಿಪ್ಲೇಸ್ಮೆಂಟಿಗೆ ಅಥವಾ ಅಲ್ಲಿ ಎಕ್ಸ್ಪೆಂಡಿಚರ್ ಇದೆ ಅಂತ ಅರ್ಥ. ಸೊ ಆ ರೀತಿ ಅಂತ ಹೇಳಿದ್ರೆ ಅದರ ನೆಗೋಷಿಯೇಟ್ ದುಡ್ಡನ್ನು ನೀವು ಕಡಿಮೆ ಮಾಡಬೇಕು ಪರ್ಚೇಸ್ ಮಾಡಬೇಕಾದ್ರೆ. ಓಕೆ, ಇವಿಷ್ಟು ಇರುತ್ತೆ ಸ್ನೇಹಿತರೆ. ಇವನ್ನ ಬಿಟ್ಟು ನಿಮಗೆ ಇಂಜಿನಲ್ಲಿ ಮತ್ತು ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತಾಗಲಿಲ್ಲ, ಇದೆಲ್ಲ ಚೆಕ್ ಮಾಡಿದ ಮೇಲೂ ನಿಮಗೆ ಇಂಜಿನ್ ಬಂದ್ಬಿಟ್ಟು ಪರ್ಫೆಕ್ಟಾಗಿ ಇದೆಯಾ ಇಲ್ಲ ಅನ್ನೋದು ನಿಮಗೆ ಇನ್ನೂ ಡೌಟ್ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆ ಒಬ್ಬ ಮೆಕ್ಯಾನಿಕನ್ನು ಕರ್ಕೊಂಡು ಹೋಗೋದು ಬೆಟರು. ಅಥವಾ ಸರಿಯಾಗಿ ಗೊತ್ತಿರುವಂಥ ನಾಲೆಡ್ಜ್ ಇರುವಂಥ ನಿಮ್ಮ ಫ್ರೆಂಡು ಅಥವಾ ಗೊತ್ತಿರೋರು ಯಾರಿಗಾರು ಕರ್ಕೊಂಡ್ಬಿಟ್ಟು ನೀವು ಹೋಗಿ ಎಂಜಿನ್ನು ಒಂದು ಸಾರಿ ಪರ್ಫೆಕ್ಟಾಗಿ ಇನ್ಸ್ಪೆಕ್ಟ್ ಮಾಡ್ಕೊಂಬಿಟ್ಟು ಇವೆಲ್ಲ ಪಾಯಿಂಟ್ ನಾನು ಹೇಳಿದೆ ಇವೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಅಲ್ಲಿ ನಿಮಗೆ ತೃಪ್ತಿ ಆಯಿತು ಅಂತ ಹೇಳಿದ್ರೆ ಜೊತೆಗೆ ನಿಮ್ಮ ಮೆಕ್ಯಾನಿಕಲ್ ಕರ್ಕೊಂಡೋಗಿ ಎಂಜಿನ ತೋರಿಸ್ಬಿಟ್ಟು ಎಂಜಿನ್ ಅವ್ರು ಬಂದ್ಬಿಟ್ಟು ಕರೆಕ್ಟಾಗಿದೆ ಅಂತ ನಿಮಗೆ ಸರ್ಟಿಫೈ ಮಾಡಿದ್ರು ಅಂತ ಹೇಳಿದ್ರೆ ನೀವು ಮುಂದೆ ಗಾಡಿನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ನಮಗೆ 1-2 ವರ್ಷ ಯಾವುದೇ ರೀತಿಯಲ್ಲಿ ಎಕ್ಸ್ಪೆಂಡಿಚರ್ ಬರುವ ಹಾಗೆ ಇರಬಾರ್ದು. ಸೊ 30,000 ಎಕ್ಸ್ಟ್ರಾ ಕೊಡ್ತೀವಿ ಕೊಡೋಣ ತೊಂದರೆ ಇಲ್ಲ, ಬಂದ್ಬಿಟ್ಟು 1-2 ವರ್ಷ ಆರಾಮಾಗಿ ಗಾಡಿನ ಡ್ರೈವ್ ಮಾಡೋಂಗಿರಬೇಕು. ಜಸ್ಟ್ ಒಂದು ಮೈನರ್ ಸರ್ವಿಸ್ ಅಥವಾ ರೆಗ್ಯುಲರ್ ಸರ್ವಿಸ್ ಮಾಡುವಂಥ ಅಷ್ಟೇ ಎಕ್ಸ್ಪೆಂಡಿಚರ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಯಾವುದೇ ರೀತಿ ಎಕ್ಸ್ಪೆಂಡಿಚರ್ ಬರದ ಹಾಗೆ ಗಾಡಿ ಬಂತು ಅಂತ ಹೇಳಿದ್ರೆ ಸೊ ಅದಕ್ಕೆ ನೀವು ಬೇಕಾದರೆ 20-30,000 ಜಾಸ್ತಿ ಕೊಟ್ಟು ಸಹ ನೀವು ಗಾಡಿನ ತೊಗೊಂಡು ಬರ್ಬೋದು. ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ಹೇಳಿಕೊಟ್ಟ ಟಿಪ್ಸು ಅಥವಾ ಟ್ರಿಕ್ಸು ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ನೀವು ಯೂಸ್ಡ್ ಕಾರ್ನ ಸೆಕೆಂಡ್ ಹ್ಯಾಂಡ್ ಗಾಡಿನ ಪರ್ಚೇಸ್ ಮಾಡೋಕ್ಕೆ ಪ್ಲಾನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸಾಧ್ಯ ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡಿ. ಯಾಕಂದರೆ ಈಗೀಗ ಎಲ್ಲರೂ ಬಂದ್ಬಿಟ್ಟು ಯೂಸ್ಡ್ ಕಾರ್ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳೋದಕ್ಕೆ ಪ್ಲಾನ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಈ ವಿಡಿಯೋ. ಇದೇ ಮೆಸೇಜ್ ಒಂದಿಗೆ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.